ಇನ್ನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ ಅಶೋಕ್ ಮಾತನಾಡಿದ್ದಾರೆ. ಜಾತಿ ಗಣತಿಯನ್ನು ಮರಕೋತಿ ಆಟವನ್ನ ಕಾಂಗ್ರೆಸ್ ಆಡ್ತಾ ಇದೆ ಅಂತ ಅವರು ಕಿಡಿಕಾರಿದ್ದಾರೆ. ತಿಂಡಿ ತಿಂದು ಕೆಲಸ ಇಲ್ಲದೆ ಮಾಡಿದಂಥ ಕ್ಯಾಬಿನೆಟ್ ಸಭೆ ಅದು ನಿನ್ನೆ ಆಗಿತ್ತು. ಯಾವ ಪುರುಷಾರ್ಥಕ್ಕೆ ಈ ಕ್ಯಾಬಿನೆಟ್ ಕರಿಬೇಕಿತ್ತು? ಚುನಾವಣೆಗೆ ಸಿದ್ದರಾಮಯ್ಯ ಮಾಡಿದಂಥ ಸ್ಟ್ರಾಟಜಿ ಇದೆ ಅಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅಲ್ಲ, ಅವರು ಮೋಸರಾಮಯ್ಯ ಅಂತ ಗರಂ ಆಗಿದ್ದಾರೆ. ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಕದ್ರೆ ಇನ್ನೊಬ್ಬ ಹಿಡಿಯಕ್ಕೆ ಹೋದ್ರೆ ಅವ್ನು ಕೆಳಕ್ಕೆ ಓಡ್ಬರೋನು. ಇವನ್ ಮರಕ್ಕೆ ಹೋದ್ರೆ ಅವ್ನು ಕೆಳಗಡೆ, ಇವನ್ ಕೆಳಗಡೆ ಬಂದ್ರೆ ಮರಕ್ಕೆ. ಹಂಗೆ ಇದೆ. ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋಂಥ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯ್ತು? ಮತ್ತೆ ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡ್ಬೇಕಂತೆ. ಅಬ್ಜೆಕ್ಷನ್ನು ಏನೋ ಇದ್ರೆ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸ್. ನಾಳೆ ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ, ಅದನ್ನ ಜಗತ್ ಜಾಹೀರಾತ ಮಾಡೋದು. ಇನ್ನೊಬ್ಬರ ಯಾರೋ ಮಂತ್ರಿ ಚಲುವರಾಯಸ್ವಾಮಿ ಕೊಟ್ಟು ಅದನ್ನ ಜಗತ್ ಜಾಹೀರಾತ. ಇನ್ನೊಬ್ಬ ಲಿಂಗಾಯತ ಮಂತ್ರಿ ಯಾರನ್ನ ಕೊಟ್ರೆ ಅದನ್ನ ಜಗತ್ ಜಾಹೀರಾತ ಮಾಡೋದು. ಇವೆಲ್ಲ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಬಳಸ್ಕೊಳಕ್ಕೆ ಮಾಡಿರೋ ಸಿದ್ದರಾಮಯ್ಯನವರ ಕುತಂತ್ರ ಇದು. ಅವರ ಸಂಪುಟದ ಸಚಿವರನ್ನೇ ಈ ಜಾತಿಯ ಬಲೆಯಲ್ಲಿ ಸಿಕ್ಕಾಕಿ ಅವ್ರಿಗೆ ಅವಮಾನ ಮಾಡುವಂಥದ್ದಕ್ಕೆ ತಯಾರು ಮಾಡಿರುವಂಥ ಸೂತ್ರ ಇದು. ಈಗ ಹೆಂಗೋ ನವೆಂಬರ್ ಡಿಸೆಂಬರ್ ಅಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ, ಆ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೊಳಕ್ಕೋಸ್ಕರ ಮಾಡಿರೋ ಕುತಂತ್ರ. ಈ ಮೀಸಲಾತಿಯ ಗೊಂದಲ ಸಿದ್ದರಾಮಯ್ಯ, ಮೋಸದ ರಾಮಯ್ಯ ಸಿದ್ದರಾಮಯ್ಯ ಅವರು. ನೋಡಿ, ಈಗ ಟ್ರಾನ್ಸ್ಫರ್ ಮಾಡಬೇಕು ಅಧಿಕಾರ ಅಂದಾಗೆ ಈ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕೆ ಬಂದ ದಿನಾನೇ 2 ವರ್ಷ ಏನ್ ತಿಂತಾ ಇದ್ರಿ, ಕಳೆಕಾಯಿ ತಿಂತಾ ಇದ್ರ ನೀವು? ಅವತ್ತು ಬಂದ ದಿನಾನೇ ಬಿಡುಗಡೆ ಮಾಡಿಬಿಡ್ಬೇಕಾಯ್ತು. ಬಂದ ದಿನಾನೇ ಬಿಡುಗಡೆ ಮಾಡಿಬಿಡ್ಬೇಕಾಯ್ತು. ನೋಡಪ್ಪ ಇದು ವರದಿ ಅಂತ ಯಾಕೆ ಬಿಡುಗಡೆ ಮಾಡಲಿಲ್ಲ? ಅವಾಗ ಮಜಾ ಸಿದ್ದರಾಮಯ್ಯ ಮಜಾ ಹೊಡ್ಕೊಂಡಿದ್ರು. ಯಾವಾಗ ಅಧಿಕಾರಕ್ಕೆ ಕಂಟಕ ಬಂತು ಅವಾಗ ಬಿಡೋದೀಗ. ಅವು ಬಿಟ್ಟಿದ್ದೀನಿ. ಇದು ಈ ವರದಿ ಏನ್ ಮಂಡನೆ ಇದೆ, ಇದು ನಾಳೆ ಬಾ ನಾಡದ ಬಾ ವರದಿ. ಇದು ಮನೆ ಮುಂದೆ ದೆವ್ವ ಬರಬೇಡ, ಹಳ್ಳಿಗಳ ಕಡೆ ದೆವ್ವ ಬರ್ತೈತೆ ಅಂದ್ಬಿಟ್ಟು ನಾಳೆ ಬಾ ನಾಡದ ಬಾ ಅಂತ ಬರೀತಾರೆ. ಇದು ನಾಳೆನು ಬಾ ಅಲ್ಲ, ನಾಡದ ಬಾ ಅಲ್ಲ, ಆಚೆ ನಾಡದ ಬಾ ಅನ್ನೋ ವರದಿ ಇದು. ಎಲ್ಲರ ಮನೆ ಮುಂದೆ ಬರ್ಕೊಂಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.